ಶ್ರೀನಗರದ ಒಂದು ಟಾಸ್ಕ್ ಅನ್ನ ಸಂತೋಷ್ ಲಾಡ್ ಅವರು ಹೇಗೆ ಹೆಗಲ ಮೇಲೆ ಹೊತ್ಕೊಂಡು ಕೆಲಸ ಮಾಡಿದ್ರು, ಅದರ ಹಿಂದೆ ಕೂಡ ಒಂದು ಟೀಮ್ ಕೆಲಸ ಮಾಡ್ತಾ ಇರುತ್ತೆ. ಸೊ ಆ ಟೀಮಲ್ಲಿ ಪ್ರಮುಖವಾಗಿದ್ದಂಥವರು IPS ಆಫೀಸರ್ ಚೇತನ್ ರಾಥೋಡ್ ಅವರು ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಆ ಟಾಸ್ಕ್ ಹೆಂಗ್ ಶುರುವಾಯಿತು ಅನ್ನುವಂಥದ್ರಿಂದ ಅವರು ಒಂದಷ್ಟು ಮಾಹಿತಿಯನ್ನು ನಮ್ಗೆ ಶೇರ್ ಮಾಡ್ತಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಾಹಿನಿಯ ಜೊತೆ. ಸರ್, ಈ ಟಾಸ್ಕ್ ಶುರುವಾಗಿದ್ದು ಹೆಂಗೆ ಅಂತ? ಏನದು ಇನ್ಸಿಡೆಂಟ್ ಆಯಿತು, ಅದು ಆಲ್ಮೋಸ್ಟ್ ನಮಗೆ ಮಾಹಿತಿ ಬಂದಾಗ 2:40 ಅಥವಾ 3 ಗಂಟೆ ಆಗಿತ್ತು. ಆ ನಂತರ ನನಗೆ ಒಂದು 5 o'clock ಹಂಗೆ CS ಮೇಡಮ್ ಅವರು CM ಸರ್ ಈ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಬರ್ತಿದ್ದಾರೆ, ಹಾಗಾಗಿ ಇಲ್ಲಿ ಏನು ನಮ್ಮ ಕರ್ನಾಟಕದವರು ಇದ್ದರೆ ಅವ್ರಿಗೆ ಏನು ನಾವು ಸಹಾಯ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ತಾವು ನೋಡ್ಕೋಬೇಕು ಅಂತ ಸೂಚನೆಯನ್ನು ಕೊಟ್ಟರು. ಈ ನಿಟ್ಟಿನಲ್ಲಿ ನಾನು ತಕ್ಷಣ ಆ್ಯಕ್ಚುಲಿ ನಾನು ಆ ಘಟನೆ ನಡೆದಾಗ ಪಲ್ವಾಮಾ ಇಂಥದ್ದು ಇದರಲ್ಲಿದ್ದೆ, ಪಹಲ್ಗಾಮಲ್ಲಿದ್ದೆ. ಆದ ನಂತರ ತಕ್ಷಣ ಅಲ್ಲಿ ನಮ್ಮ ಕರ್ನಾಟಕದವರು ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಅಥವಾ ಏನು ತೊಂದರೆಗೆ ಸಿಗಾಕೊಂಡಿದ್ದಾರೆ, ಮುಖ್ಯವಾಗಿ ನಮಗೆ ತಕ್ಷಣ ಮಾಹಿತಿ ಬಂದಿದ್ದು ನಮ್ಮ ಕರ್ನಾಟಕದಿಂದ ಒಬ್ಬರು ಮೃತರಾಗಿದ್ದಾರೆ ಅಂತೇಳಿ ತಕ್ಷಣ ಅವ್ರ ಕುಟುಂಬವನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನಪಟ್ಟು ಆನಂತರ ನಾನು ಆಲ್ಮೋಸ್ಟ್ ನಾನು ಪಹಲ್ಗಾಮ್ ಬಿಟ್ಟು ಆನ್ ದ ವೇ ಇದ್ದೆ. ನನಗೆ ಆ ಮಾಹಿತಿ ನನಗೆ ಇನ್ಸ್ಟ್ರಕ್ಷನ್ ಬಂದಾಗ ಅಲ್ಲೇ ನಾನು ತಕ್ಷಣ ಅನಂತ್ನಾಗ್ DIG ಆಫೀಸ್ಗೆ ಹೋಗಿ ಅಲ್ಲಿ DIG ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು, DIG ಅವರು ಆಗಿರಲಿಲ್ಲ, ಆಲ್ರೆಡಿ ಅವರು ಕಮ್ ಟು ಪಹಲ್ಗಾಮ್, ಅಲ್ಲಿ ಅವ್ರ ಆಫೀಸಲ್ಲಿ ಕನೆಕ್ಟ್ ಮಾಡಿಕೊಂಡು ನಂತರ ನಮಗೆ ಗೊತ್ತಾಯಿತು ಇನ್ನೂ ಒಬ್ಬರು ಕರ್ನಾಟಕದವರು ಇಂಜೂರ್ಡ್ ಆಗಿದ್ದಾರೆ ಅಂತೇಳಿ, ಭರತ್ ಭೂಷಣ್ ಅನ್ನೋರು. ಅದಾದ ನಂತರ ನಾನು ತಕ್ಷಣ ಮತ್ತೆ ನೈಟು ನಾನು ಅಲ್ಲಿ ಅನಂತ್ನಾಗ್ ಪೊಲೀಸರ ಸಹಕಾರ ತಗೊಂಡು ವಾಪಸ್ಸು ಪಹಲ್ಗಾಮ್ ಹಾಸ್ಪಿಟ್ಲಿಗೆ ಬಂದೆ. ಹಾಸ್ಪಿಟ್ಲಲ್ಲಿ ನಾನು ಯಾರು ಆ ಸಂದರ್ಭದಲ್ಲಿ ಆಲ್ರೆಡಿ ಇನ್ನೊಬ್ಬರು ನಮ್ಮ ಕರ್ನಾಟಕದಲ್ಲಿ ವಾಸ ಇರ್ತಕ್ಕಂಥದ್ದು, ಬೆಂಗಳೂರಿನಲ್ಲಿ ವಾಸ ಇರ್ತಕ್ಕಂಥವ್ರು ಬಟ್ ನೇಟಿವ್ ನೆಲ್ಲೂರಿನವರು ಕೂಡ ಮೃತರಾಗಿದ್ದಾರೆ ಅಂತೇಳಿ ಅವರ ಫ್ರೆಂಡ್ಸ್ಗಳಲ್ಲಿ ಇದ್ದು ಅವ್ರ ಮುಖಾಂತರ ನನಗೆ ಗೊತ್ತಾಯಿತು. ತಕ್ಷಣ ಅವರು 3 ಮೃತದೇಹಗಳನ್ನು ಆಲ್ರೆಡಿ ಐಡೆಂಟಿಫೈ ಮಾಡೋದಕ್ಕೆ ಒಂದು 70% ಐಡೆಂಟಿಫೈ ಆಗಿತ್ತು. ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅದನ್ನು ಕೂಡ ತಕ್ಷಣ ಅವರು ಒಂದಿಬ್ಬರು ರಿಲೇಟಿವ್ಸ್ ಇದ್ದರು, ಅವ್ರ ಮುಖಾಂತರ ಐಡೆಂಟಿಫೈ ಮಾಡಿ ಇನ್ನೊಬ್ರು ಐಡೆಂಟಿಫೈ ಮಾಡಿ ನಾವು ಶ್ರೀನಗರ್ಗೆ ತಲುಪಿಸಿದ್ದು. ಅದ ನಂತರ ನಮ್ಮ ಕರ್ನಾಟಕದಿಂದ ಯಾರು ಇಂಜೂರ್ಡ್ ಆಗಿದ್ದಾರಾ ಅಂತೇಳಿ ಒಂದು ಮಾಹಿತಿ ಬಂತು. ಒಂದು ಲೇಡಿಗೆ ಇಂಜೂರ್ ಆಗಿದ್ದಾರೆ ಅಂತ ಸ್ಟಾರ್ಟಿಂಗ್ ಮಾಹಿತಿ ಇತ್ತು, ಬಟ್ ಆಮೇಲೆ ನಾವು ವೆರಿಫೈ ಮಾಡಿದಾಗ ಅವ್ರು ಕರ್ನಾಟಕದವರೆಲ್ಲ ಒರಿಸ್ಸಾದವರು ವಾಪಸ್ ಬರಬೇಕಾದ್ರೆ ಬಿದ್ದು ಇಂಜೂರ್ಡ್ ಆಗಿದ್ದಾರೆ ಅಂತೇಳಿ ನಾವು ಕ್ಲಾರಿಫಿಕೇಶನ್ ತೊಗೊಂಡು ಆಮೇಲೆ ಅಷ್ಟೊತ್ತಿಗೆ ನಾವು ಮೊನ್ನೆ ಸಂತೋಷ್ ಲಾಡ್ ಸರ್ ಅವ್ರ ಜೊತೆ ಮಾತಾಡಿ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟು ನಾವು ಬೆಳಗ್ಗೆ ತಕ್ಷಣ ಬರ್ತಿದ್ದಂಗೆ ಸೀದಾ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಅವರು ಯಾರು ಕುಟುಂಬಸ್ಥರಿಗೆ ಒಂದು ಸ್ವಲ್ಪ ಅವ್ರಿಗೇನು ಸಹಾಯ ಮಾಡಬೇಕು ಮತ್ತು ಸಾಂತ್ವನ ಹೇಳಬೇಕು ಅದು ಮಾನ್ಯ ಸಚಿವರು ಮಾಡಿದ್ರು, ಅವ್ರ ಜೊತೆ ಕೂಡ ಇದ್ದು ನಂತರ ಸರ್ ಅವರ ಸೂಚನೆಯಂತೆ ಅವ್ರ ಜೊತೆನೇ ಕೂಡ ನಾವು ಯಾರ್ಯಾರು ಕರ್ನಾಟಕದಿಂದ, ಯಾಕಂದರೆ ಸ್ವಲ್ಪ ಯಾರ್ಯಾರು ಇಲ್ಲಿ ಕರ್ನಾಟಕದವ್ರು ಇದ್ರು ಅವರೆಲ್ಲ ಸ್ವಲ್ಪ ಪ್ಯಾನಿಕ್ ಆಗಿದ್ರು. ಆ ಇನ್ಸಿಡೆಂಟ್ ಆಗಿದ್ದು ಒಂದು ಪ್ಲೇಸಲ್ಲಾದರೂ ಕೂಡ ಇಲ್ಲಿ ಟೋಟಲ್ ಇರೋರಿಗೆ, ಯಾಕಂದರೆ ಎಲ್ಲರೂ ಕೂಡ ಮನೆ ಬಿಟ್ಟು ಸಂತೋಷದ ಸಮಯ ಕಳಿಬೇಕು ಅಂತ ಬಂದಿರೋದ್ರಿಂದ ಏನೋ ನಮಗೆ ಮತ್ತೇನಾಗುತ್ತೋ ಮುಂದೇನಾಗುತ್ತೋ ನಾವು ಮತ್ತೆ ಬೇರೆ ಪ್ಲೇಸ್ಗಳಿಗೆ ಹೋಗ್ಬೋದು, ಮನೆಗೆ ಹೇಗೆ ಹೋಗೋದು ಅನ್ನೋದು ಒಂದು ಸ್ವಲ್ಪ ಪ್ಯಾನಿಕಲ್ಲಿದ್ದರು. ಅಂಥವ್ರು ಯಾರ್ಯಾರು ಸಾಕಷ್ಟು ಜನ, ಯಾಕಂದರೆ ಸರ್ಗೆ ಫೋನ್ ಮಾಡಿದ್ರು. ಅದನ್ನೇ ಕೇಳೋಣ ಅಂತಿದೆ. ಟಾಸ್ಕ್ ಅಂದಾಗ ಎರಡಿದೆ, ಒಂದು ಸಾವು ಮತ್ತು ನೋವು, ಇನ್ನೊಂದು ಕಡೆ ಆತಂಕಗೊಂಡಿರುವಂಥ ಜನ. ಇದನ್ನು ಬ್ಯಾಲೆನ್ಸ್ ಮಾಡೋದು ಆ್ಯಸ್ ಎ ಆಫೀಸರ್ ಇಲ್ಲ. ಈಗ ನಮಗೆ ವಿ ಹ್ಯಾಡ್ 2 ಟಾಸ್ಕ್. ನೀವು ಹೇಳ್ದಂಗೆ ಯಾರು ಮೃತಪಟ್ಟಿರ್ತಾರಲ್ಲ ಆ ಕುಟುಂಬದವ್ರಿಗೆ ಮೃತದೇಹಗಳ ಜೊತೆ ಸರಿಯಾಗಿ, ಅಂದರೆ ಅವರು ಮೊದಲೇ ಅವರು ನೊಂದಿರ್ತಾರೆ ಮತ್ತು ಅವ್ರಿಗೆ ಏನು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಇರಬೇಕಾಗುತ್ತೆ. ಅವ್ರ ಜೊತೆ ಇದ್ದು ಅವ್ರಿಗೆ ನಾವು ಫ್ಲೈಟ್ ಯಾವ್ಯಾವ್ದು ಬುಕ್ ಆಗಿದೆ, ಅವ್ರದ್ದು ಕೆಲವು ಏನಾಯಿತು, ಕೆಲವ್ರು ಇನ್ನೂ ಎಕ್ಸ್ಟ್ರಾ ಪ್ಯಾಸೆಂಜರ್ಗಳು ಹೋಗಬೇಕಾಗಿತ್ತು. ಅವ್ರು ಈಗ ನಾವು ಅಡ್ಮಿನಿಸ್ಟ್ರೇಷನ್ಗೆ ನಾವು ಮಾಹಿತಿ ಕೊಡಬೇಕಾಗುತ್ತೆ ಎಷ್ಟು ಜನ ಪ್ಯಾಸೆಂಜರ್ ಹೋಗ್ತಾರೆ ಅಂತ. ಈಗ ನಮ್ಮ ಮಧುಸೂದನ್ ರಾವ್ ಅವ್ರ ಫ್ಯಾಮಿಲಿನಲ್ಲಿ ಅವರು ಒಂದು 7-8 ಜನ ಇದ್ರು, ಅವ್ರಿಗೆ ಗೊತ್ತಿರಲಿಲ್ಲ ಇಬ್ಬರನ್ನ ಕಳಿಸ್ತಾರೆ 3 ಜನ. ನಾವು ತಕ್ಷಣ ಡಿಸ್ಟ್ರಿಕ್ಟ್ ಇಲ್ಲ, ಅವ್ರ ಜೊತೆ ಅವ್ರು 9 ಜನ ಇದ್ದಾರೆ, ಅವ್ರು 9 ಜನನೂ ಅವ್ರ ಜೊತೆ ಕಳಿಸ್ಬೇಕು ಅಂತಾಗ ಅವರು ಕೂಡ ಒಪ್ಕೊಂಡ್ರು. ಹಂಗೆ ಭರತ್ ಭೂಷಣ್ ಅವ್ರ ಜೊತೆನೂ ಕೂಡ ಮತ್ತು ನಮ್ಮ ಮಂಜುನಾಥ್ ರಾವ್ ಅವ್ರ ಕುಟುಂಬದ ಕೂಡ ಅವ್ರ ಜೊತೆಗೆ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಒಬ್ಬೊಬ್ಬರನ್ನ ಹೇಮಂತ್ ನಿಂಬಾಳ್ಕರ್ ಸರ್ ಕಳಿಸಿದ್ರು, ಅವ್ರನ್ನೂ ಕೂಡ ನಾವು ಒಬ್ಬೊಬ್ಬರನ್ನ ಅವ್ರ ಜೊತೆ ಕಳಿಸ್ತು ಕೋಆರ್ಡಿನೇಟ್ ಮಾಡೋದಕ್ಕೆ. ಯಾಕಂದರೆ ಕೊನೆ ಕ್ಷಣದ ಸಹಾಯ ಇರುತ್ತಲ್ಲ, ಅದು ಸಾವಿನ ಸಂದರ್ಭದಲ್ಲಿ ಅದು ಬಹಳ ಮುಖ್ಯ ಆಗಿರುತ್ತೆ. ಆಮೇಲೆ ಇದು ಅವ್ರ ಕಮ್ಯುನಿಕೇಶನ್ ಮಾಡೋದು, ಅವ್ರಿಗೆ ಸಾಂತ್ವನ ಹೇಳೋದು, ಸಾಂತ್ವನ ಜೊತೆಗೆ ಇದೆಲ್ಲ ಏರ್ ಲಿಫ್ಟ್ ಆಗೋ ಸಂದರ್ಭದಲ್ಲಿ ಕೆಲವು ಟೆಕ್ನಿಕಾಲಿಟೀಸ್ ಇರುತ್ತೆ. ಪಾಪ ಫ್ಯಾಮಿಲಿಯವ್ರಿಗೆ ಮೊದಲೇ ಅವ್ರು ಶಾಕಲ್ಲಿ ಇರ್ತಾರೆ, ಅಂಥ ಸಂದರ್ಭದಲ್ಲಿ ನಾವು ಸಹಾಯ ಮಾಡಬೇಕಾಗುತ್ತೆ. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ನಾವು ಕ್ರಮ ಕೈಗೊಂಡು ನಿನ್ನೆ ಸಂಜೆ ಸುಮಾರು 5 ಗಂಟೆಗೆ ಶ್ರೀನಗರದಿಂದ 2 ಮೃತದೇಹಗಳು ಹೊರಟು ಕುಟುಂಬಸ್ಥರು ಹೊರಟರು. ಇವತ್ತಿನ ಬೆಳಗಿನ ಜಾವ ಅದು ತಲುಪಿದೆ ಬೆಂಗಳೂರಿಗೆ.
ಅಲ್ಲಿ ಏನು ಮತ್ತು ಅಲ್ಲಿ ಜೊತೆ ಕೋಆರ್ಡಿನೇಟ್ ಮಾಡಿ ಏರ್ಪೋರ್ಟಿಂದ ಅವ್ರಿಗೆ ಏನು ವಾಹನಗಳ ವ್ಯವಸ್ಥೆ, ಆಂಬುಲೆನ್ಸ್ ವ್ಯವಸ್ಥೆ ಕೂಡ ನಾವು ಮಾಡಿಕೊಟ್ಟು, ಅದಾದ ನಂತರ ನೆಕ್ಸ್ಟ್ ನಮಗೆ ಇದ್ದಿದ್ದು ಮುಖ್ಯವಾಗಿ ನಮ್ಮ ಕರ್ನಾಟಕದವ್ರು ಯಾರಿದ್ದಾರೆ, ಅವರು ನೊಂದವರಿದ್ದಾರೆ, ಅವ್ರು ಶಾಕಲ್ಲಿದ್ದಾರೆ, ಅವರು ಒಂದು ಪ್ಲೇಸಲ್ಲಿ ಸೇಫ್ ಆಗಿದ್ರು, ಬಟ್ ಅವರು ಶಾಕಲ್ಲಿದ್ರು, ಅವ್ರಿಗೆ ಒಂದು ಸ್ವಲ್ಪ ನಾವು ವಾಪಸ್ ಬೆಂಗಳೂರಿಗೆ ಕರ್ಕೊಂಬರೋ ವ್ಯವಸ್ಥೆನ ಮಾನ್ಯ ಸಚಿವರು ವೈಯಕ್ತಿಕವಾಗಿ ಮುಂದೆ ನಿಂತು ಅವರೇ ಓಡಾಡಿ ಪ್ರತಿಯೊಬ್ಬರಿಗೂ ಕಾಂಟ್ಯಾಕ್ಟ್ ಮಾಡಿ ಅವರು ನೊಂದವ್ರದ್ದು ಅಂದರೆ ಶಾಕಲ್ಲಿದ್ದವ್ರಿಗೆಲ್ಲ ಸ್ವಾಂತನ ಹೇಳಿ ಆಲ್ಮೋಸ್ಟ್ ಸುಮಾರು ಒಂದು ಮೋರ್ ದೆನ್ 100 ಪೀಪಲ್ ಅವ್ರನ್ನ ಮೀಟ್ ಮಾಡಿ ಅವ್ರದ್ದೆಲ್ಲ ಅಟೆಂಡೆನ್ಸ್ ತಗೊಂಡು ರಾತ್ರಿ ಎಲ್ಲ ಅವ್ರ ಟೀಮ್ ಯಾರು ಅಲಿ ಅವ್ರು ಇರ್ಬೋದು, ನಮ್ಮ ಸಂದೀಪ್ ಇರ್ಬೋದು, ಮಯೂರು ಅವ್ರುಗಳು ಕೂಡ ಕೂತು ರಾತ್ರಿ ಎಲ್ಲ ಏರ್ಲೈನ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆಲ್ಲ ಕರೆಕ್ಟ್ ಅಡ್ರೆಸ್ ಕೊಟ್ಟು ಡೇಟ್ ಆಫ್ ಬರ್ತ್ ಕೊಟ್ಟು ಅವ್ರದ್ದಷ್ಟು ಟಿಕೆಟನ್ನು ಮಾರ್ನಿಂಗ್ ಅಷ್ಟೊತ್ತಿಗೆ ತೊಗೊಂಡು ಆ ಟಿಕೆಟನ್ನು ಮತ್ತೆ ಅವ್ರಿಗೆಲ್ಲರಿಗೂ ತಲುಪಿಸೋಕ್ಕಂಥ ವ್ಯವಸ್ಥೆ. ಯಾಕಂದರೆ ಶ್ರೀನಗರ ಏರ್ಪೋರ್ಟಲ್ಲಿ ಮಾಮೂಲಿ ಏರ್ಪೋರ್ಟ್ಗಿಂತ ಸ್ವಲ್ಪ ಪ್ರೋಟೋಕಾಲ್ಸ್ ಜಾಸ್ತಿ ಇರುತ್ತೆ, ಚೆಕಿಂಗ್ಸ್ ಜಾಸ್ತಿ ಇರುತ್ತೆ. ಅವ್ರು ಬಂದಾಗ ಬೆಳಗ್ಗೆ 5:30 ಬರೋಕ್ಕೆ ಹೇಳಿ ನಾವು ಬಂದು ಅವ್ರಿಗೆ ಟಿಕೆಟ್ ಕೊಡೋದು ಅದನ್ನೆಲ್ಲ ಮಾಡಿ ಒಂದು ಏನು ಬಂದಿದ್ದಾರೆ ಕರ್ನಾಟಕಕ್ಕೆ ಹೋಗಬೇಕು ಅಂತ ಬಂದಿರೋರಿಗೆ ಮತ್ತೆ ಇಲ್ಲಿ ಏರ್ಪೋರ್ಟಲ್ಲಿ ತೊಂದರೆ ಆಗಬಾರ್ದು ಅಂತ ಮಾನ್ಯ ಸಚಿವರೇ ಬೆಳಿಗ್ಗೆ ನಾವು ಆಲ್ಮೋಸ್ಟ್ ಒಂದು 4:15 ಬಿಟ್ಟು ಬಂದು ಇಲ್ಲಿ ಅದನ್ನು ವ್ಯವಸ್ಥೆಯನ್ನು ಕೂಡ ಮಾಡಿದ್ದು ಹೋಪ್ಫುಲಿ ಎಲ್ಲರೂ ಕೂಡ ಕಂಫರ್ಟಬಲ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟು ನಮ್ಮ ಕೈಲಿ ಸಾಧ್ಯವಾಗುತ್ತೋ ಅಷ್ಟು ಮಾಡಿದ್ದೀವಿ. ಇನ್ನೂ ಯಾರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಜೊತೆಗೆ ನಮ್ಮ ಸ್ಟೇಟ್ದು ಒಂದು ಏನು ನಂಬರ್ ಇತ್ತು, ಆ ನಂಬರ್ಗೆ ಯಾರ್ಯಾರು ಕಾಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಪ್ರವಾಸೋದ್ಯಮ ಇಲಾಖೆ ಒಂದು ನಂಬರ್ಸ್ಗಳು ಕೊಟ್ಟಿದ್ರು. ಅಲ್ಲಿಗೂ ಕೂಡ ನಾವು ಮಾತಾಡಿ ಯಾರು ಇದ್ದಾರೆ ಅಂತೇಳಿ ಮಾಹಿತಿ ತಗೊಂಡು ಅಂಥದ್ರ ಬಗ್ಗೆನೂ ಎಲ್ಲ ಇದುವರೆಗೂ ಆಗಿದೆ ಅಂತ ಅಂದ್ಕೊಂಡಿದ್ವಿ. ಇನ್ಯಾರು ಇದ್ರು ಕೂಡ ಈಗ ಮತ್ತೆ ಫ್ಲೈಟ್ಸ್ಗಳಿದೆ, ಅದ್ರ ಮುಖಾಂತರ ಅವ್ರಿಗೆ ಬರ್ತಕ್ಕಂಥದ್ದು ಅವರೇ ಬುಕ್ ಮಾಡ್ಕೊಂಡಿರೋದಂಥ ವ್ಯವಸ್ಥೆಗಳು ಕೂಡ ಇದೆ, ಅದ್ರ ಮುಖಾಂತರ ಬರ್ತದೆ. ಸೊ ಅದೇ ರೀತಿ ಟಾಸ್ಕ್ ಫೋರ್ಸಲ್ಲೇ ಇನ್ನೊಂದು 2-3 ಕೆಲಸ ಮಾಡಿದ್ದಾರೆ, ಅವರು ನಮ್ಮ ಜೊತೆ ಇದ್ದಾರೆ. ಒಬ್ರು ಹಾಲಿ ರಾತ್ರಿಯಿಂದ ಕೆಲಸ ಮಾಡಿದ್ರಿ. ಏನಿಲ್ಲ, ಇವ್ರಿಗೆ ಸಂತೋಷ್ ಲಾಡ್ ಅವ್ರಿಗೆ ಧಾರವಾಡದಲ್ಲಿ ನಾವು ಒಂದು ಕಡೆ ಊಟಕ್ಕಿದ್ದೀವಿ. ಊಟಕ್ಕಿದ್ದಾಗ ಅವ್ರಿಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು. ಬಂದ ತಕ್ಷಣ ಅವ್ರು ಹೇಳಿದ ಫಸ್ಟು ಬೇಟಾ ಶ್ರೀನಗರ್ ಜಾನ ಅಂತಂದರು. ಅವಾಗಿಂದ ಅವ್ರದ್ದು ಪ್ರಯಾಣ ಸ್ಟಾರ್ಟ್ ಆಯಿತು. ಅವರೊಬ್ಬರು ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ನಮಗೆ ಪ್ರೌಡ್ ಫೀಲಿಂಗ್ ಆಗ್ತದೆ. ನಾವು ಆ ದಿನ ರಾತ್ರಿಯಿಂದ ಇದ್ದವರು 3 ಗಂಟೆವರೆಗೆ ನಾವು ಸ್ಪೆಷಲ್ ಫ್ಲೈಟ್ ಹುಡುಕಿ 3 ಗಂಟೆಗೆ ಹತ್ತಿ ಅಲ್ಲಿಂದ ಶ್ರೀನಗರ್ ಲ್ಯಾಂಡ್ ಆದೀವಿ. ಆ ಥಂಡಿಯಲ್ಲಿ ಅವರು ಬ್ರಷು ಮಾಡಿಲ್ಲ, ನಾವು ಯಾರೂ ಬ್ರಷ್ ಮಾಡಿಲ್ಲ. ಹಾಗೆ ಅಲ್ಲಿಂದ ಇಳಿದಾರೆ. ನಾವು ಡೈರೆಕ್ಟು ಆಸ್ಪತ್ರೆಗೆ ಹೋದಿವಿ. ಹೋಗಿ ಅಲ್ಲಿ ಮೃತದೇಹಗಳದ ಪತ್ತೆ ಮಾಡೋದನ್ನ ಹಿಡಿದು ಅದಾದ ನಂತರ ಮತ್ತೆ ಅವರು ನಮಗೆ 3 ಜನಕ್ಕೆ ಸಮಯನೇ ಕೊಟ್ಟಿಲ್ಲ ನಮಗೆ. ಅವರೇ ಸ್ವಂತ ಖುದ್ದಾಗಿ ನಮ್ಮನ್ನ ಅಲರ್ಟ್ ಮಾಡ್ತಿದ್ರು ಏನಾರ ಇದಾದರೆ. ಅಲ್ಲಿಂದ ಎಲ್ಲ ನಾವು ಹೋಟೆಲ್ಗಳು ಹೋಗಿ ಎಲ್ಲ ಜನ ಮೀಟಾಗಿ ಅಲ್ಲಿಂದ ರಾತ್ರಿ ಮತ್ತೆ ಬಂದು ಪ್ರತಿಯೊಬ್ಬರಿಗೆ ಇಷ್ಟು ಅವರು ಸಣ್ಣ ಯಾವ ರೀತಿ ಇದು ಮಾಡ್ತಿದ್ರು ಅಂತಂದರೆ ಅವ್ರು ಯಾರೊಬ್ಬರು ಮಿನಿಸ್ಟರ್ ತವ ಅನಿಸ್ತಾರನೇ ಇಲ್ಲ. ಯಾವುದೋ ಒಂದು ಈ ಕೆಲಸಕ್ಕೆ ಅವ್ರನ್ನ ನೇಮಕ ಮಾಡಿದ್ದಾರೆ, ಆ ರೀತಿ ಒಂದು ಅನುಭವ ಇತ್ತು. ಫೈನಲಿ ಅವರೊಬ್ಬರು ಏರ್ ಲಿಫ್ಟ್ ಇದ್ದಂಗೆ ಅವ್ರ ಜೊತೆ ಈ ಥರ ಒಂದು ಟಾಸ್ಕ್ ಕೊಟ್ಟಾಗೆ ಸಕ್ಸಸ್ ಆಗ್ತಾರೆ. ಫೈನಲಿ ಅವ್ರನ್ನ ಅವರೇ ಒಂದು ಸ್ವಂತ ದುಡ್ಡಿನಲ್ಲಿ ಅಲ್ಲಿಂದ ನಾವು ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡು ಮತ್ತು ಇಲ್ಲಿಂದ ಕೊನೆಗೆ ಲಾಸ್ಟ್ ಮೂಮೆಂಟ್ವರೆಗೆ 4 ಗಂಟೆಗೆ ಅವರು ಈಶ್ವರ್ ಖಂಡ್ರೆ ಅವರು ಈಶ್ವರ್ ಖಂಡ್ರೆ ಸಾಗರ್ ಖಂಡ್ರೆ ಫೋನ್ ಮಾಡಿದಾಗ ಬೀದರ್ ಅವ್ರನ್ನ ಲಾಸ್ಟ್ ಮೂಮೆಂಟಲ್ಲಿ ನಾವು ಅವ್ರನ್ನ ಏರ್ ಲಿಫ್ಟ್ ಮಾಡಿಸುವಂಥ ಕೆಲಸ ಆಯಿತು. ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ದೊಡ್ಡ ಅನುಭವ. ಫೈನಲಿ ಎಲ್ಲ ಹ್ಯಾಪಿಯಾಗಿ ನಾವು ಬೆಂಗಳೂರಿಗೆ ಮರಳ್ತಾ ಇದ್ದೇವೆ. ಇನ್ನೊಬ್ರು ಮಯೂರ್ ಅಂತ ಇದೆ ಟಾಸ್ಕ್ ಫೋರ್ಸಲ್ಲಿ ಇದ್ದಂಥವ್ರು, ಅವ್ರು ಕೂಡ ಇದ್ದಾರೆ ಜೊತೆಯಲ್ಲಿ. ನೀವು ಹೇಗೆ ಟಾಸ್ಕ್ ಹಂಚ್ಕೊಂಡ್ರಿ? ಯಾಕಂದ್ರೆ 3 ಸೇಮ್ ಮಾಡಿರ್ತೀವಿ. ಆ ಕಡೆ ಪಕ್ಕದಲ್ಲಿ ಸಂದೀಪ್ ಇದ್ದಾರೆ. ಏನಿಲ್ಲ, ಟೀಮು ಹೆಂಗೆ ಕೆಲಸ ಮಾಡುತ್ತಂದರೆ ಲೀಡರ್ ಎಕ್ಸಾಂಪಲ್ ಸೆಟ್ ಮಾಡಿರ್ತಾರೆ, ಆ ರೀತಿ ನಾವು ಕೆಲಸ ಮಾಡ್ತೀವಿ. ನಮಗೆ ಒಂದು ದೊಡ್ಡ ಡ್ರೈವಿಂಗ್ ಫೋರ್ಸ್ ಸಂತೋಷ್ ಲಾಡ್ ಸಾಹೇಬ್ರಿದ್ದಾರೆ. ಸೊ ಅವರು ಏನು ಮಾರ್ಗದರ್ಶನ ಹಾಕ್ಕೊಟ್ರು, ಅವ್ರು ಏನೇನು ಟಾಸ್ಕ್ ಕ್ಯಾರಿ ಮಾಡೋಕ್ಕೆ ಹೇಳಿದ್ರು ಅದನ್ನು ನಾವು ಮಾಡಿದ್ದೀವಿ. ಸೊ ನೀವೇ ನೋಡ್ಬೋದು, ಸಕ್ಸಸ್ಫುಲ್ಲಾಗಿ ಖುಷಿಯಾಗಿ ನಾವೆಲ್ಲರೂ ನಮ್ಮವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ಇದು ಟಾಸ್ಕ್ ಫೋರ್ಸ್ ಮಾತು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಶ್ರೀನಗರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.